ಬಾಟಮ್ಮ ತಾಯಿ ಕೃಪೆ, ಶ್ರೀ 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 ನಿರ್ಮಲಾನಂದ ಸ್ವಾಮಿಯವರ ಆಶೀರ್ವಾದದೊಂದಿಗೆ ಶ್ರೀ 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 ನಾಗರಾಜಯ್ಯ ಸ್ವಾಮಿಗಳು, ದುರ್ಗಾಮಹೇಶ್ವರಿ ದೇವಸ್ಥಾನ, ಗಡದನಾಯಕನಹಳ್ಳಿ, ದೇವನಹಳ್ಳಿ ತಾಲೂಕು ರವರ ಹಾರೈಕೆಯೊಂದಿಗೆ ನಾರಾಯಣ ಸ್ವಾಮಿಗಳು ಪ್ರಧಾನ ಅರ್ಚಕರು, ಶನಿ ಮಹಾತ್ಮ ದೇವಸ್ಥಾನ, ಗಡೇನಹಳ್ಳಿ, ಬೆಂಗಳೂರು ಉತ್ತರ ತಾಲೂಕು ಇವರ ಕೃಪೆಯೊಂದಿಗೆ ಆತ್ಮೀಯ ಗೆಳೆಯರು ದಿವಂಗತ DK ರವಿರವರ ನೆನಪಿನಲ್ಲಿ ಧಾರಾವಾಹಿಯ ಇಂದಿನ ಸಂಚಿಕೆಗೆ ಶುಭ ಕೋರುತ್ತಿರುವರು ಕಾಮಣ್ಣ ಗೌಡ, ಕುಡಿಮೀಸೆ ಕಾಮಣ್ಣ ಗೌಡ, ಕಂಜೂಸು ಕಾಮಣ್ಣ ಗೌಡ. ಮಂಕಿ ಟೋಪಿಯ ಕಚ್ಚೆ ಪಂಚೆಯ ಕೈಯ ಕೋಲಿನ ಕಪ್ಪು ಕೋಟಿನ ಜಿಡ್ಡು ಮೀಸೆಯ ಜುಗ್ಗ ಮನಸ್ಸಿನ ಕಮಲಾಪುರದ ಕಾಮಣ್ಣ ಗೌಡ, ಇವ ಕಮಲಾಪುರದ ಕಾಮಣ್ಣ ಗೌಡ. ರಂಗು ರಂಗಿನ ರಂಗಿನಾಟ, ರಮಣಿಯರ ಚದುರಂಗದಾಟ. ರಂಗು ರಂಗಿನ ರಂಗಿನಾಟ, ರಮಣಿಯರ ಚದುರಂಗದಾಟ. ಕಂಜೂಸ್ ಜ್ಯೂಸ್ 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 ಕಾಮಣ್ಣ ಗೌಡ, ಕಿಲ 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 ಕಾಮಣ್ಣ ಗೌಡ. ಊರಿಗೆ ಬಂದವರ ಹೇ ನೀರಿಗೆ ಬರುವವರ, ಊರಿಗೆ ಬಂದವರ ಅಯ್ಯೋ ನೀರಿಗೆ ಬರುವವರ, ಹೂ ಮನಸ್ಸಿನ ಹೆಂಗೆಳೆಯರ ಮನ ಕದಿಯುವ ಚೋರ ಚಿತ್ತ ಚೋರ ಈ ಕಾಮಣ್ಣ ಗೌಡ. ಕುಡಿಮೀಸೆ ಕಾಮಣ್ಣ ಗೌಡ, ಕಂಜೂಸು ಕಾಮಣ್ಣ ಗೌಡ, ಕುಡಿಮೀಸೆ ಕಾಮಣ್ಣ ಗೌಡ. ಗುಗ್ಗು ಫ್ಯಾಮಿಲಿ, ಹಿಗ್ಗು ಮನಸ್ಸುಗಳ ಸಣ್ಣ ಬುದ್ಧಿಯ ದೊಡ್ಡ ಕನಸುಗಳ KK ಫ್ಯಾಮಿಲಿ. ಅಪಹಾಸ್ಯ ಪರಿಹಾಸ್ಯ ಇಲ್ಲಿಲ್ಲ ಬರಿಹಾಸ್ಯ, ಅಪಹಾಸ್ಯ ಪರಿಹಾಸ್ಯ ಇಲ್ಲಿಲ್ಲ ಬರಿಹಾಸ್ಯ. ಕೇಕೆ ಹಾಕುತ್ತಾ ಜನರು ಪೇಚಿಗೆ ಸಿಕ್ಕ ಹೈಕಳು, ಈ ಬುದ್ಧಿಯ ಕಂಡು ನಗುವರು, ಬುದ್ಧಿಯ ಕಂಡು ಊರೇ ನಗುವುದು. ಕೇಕೆ 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 ಫ್ಯಾಮಿಲಿ. ಕುಡಿಮೀಸೆ ಕಾಮಣ್ಣ ಗೌಡ, ಕಂಜೂಸು ಕಾಮಣ್ಣ ಗೌಡ, ಕುಡಿಮೀಸೆ ಕಾಮಣ್ಣ ಗೌಡ, ಕಂಜೂಸು ಕಾಮಣ್ಣ ಗೌಡ, ಇವ ಕಂಜೂಸು ಕಾಮಣ್ಣ ಗೌಡ. KK ಫ್ಯಾಮಿಲಿ. ಈ ತಿಂದು ಆಟ ಆಡ್ಕೊಂಡ್ರದಲ್ಲ ಇನ್ನು ಪಂಚ ಹೋಗ್ತಾ ಸುಮ್ಮನೆ ಸುಮ್ಮನೆ ಹೋಗ್ತದೆ. ಇಲ್ಲಿ ಬರ್ಬೇಕಂತೈತೆ, ಒಟ್ಟು ತಳ್ಳಕ್ಕಾಗ್ತಿಲ್ಲ, ಇಳಿರೋ ಗಾಡಿ ತಲೆಗ.
ಎರಡು ದಿನ ಓಡಿದ್ರ 2 ದಿನ ಮಲ್ಕೈತೆ. ಒಮ್ಮೊಮ್ಮೆ ನಮ್ಮ ಕೇಕಿ ಪೆಟ್ರೋಲ್ ಉಳ್ಸಾಕು ಹಿಂಗೆ ಮಾಡಿ ಇದಕ್ಕ ಎಫ್ಸಿನೂ ಇಲ್ಲ, ಇನ್ಶೂರೆನ್ಸು ಇಲ್ಲ. ಎಫ್ಸಿ ಇನ್ಶೂರ್ ಮಾಡಿಸ್ಬೇಕತ್ತ ಹಂಗ ಓಡಿಸ್ತಾನ. ದಪ್ಪ ನಮ್ಮ ಕೇಕೆ ಕಿಲಾಡಿ ಪೆಟ್ರೋಲ್ ಉಳ್ಸಕ ಹಿಂಗೆ ಮಾಡ್ತಾನೆ ನೋಡ್ರಿ. ಏ ಬಟ್ಟ ಯಾಕೋ ಗೊಣಕೊಂಡು ತಳ್ತಿಯಲ್ಲ, ಭಾಳ ಸಂತೋಷವಾಗಿ ತಳ್ಬೇಕು. ನೀನು ಪಾರ್ಕ್ ಮಾಡ್ಬಿಟ್ ಬಾ, ನಿಮ್ಗೆ ಒಳ್ಳೆ ಊಟ ಕೊಡಿಸ್ತೀನಿ. ಹಾ, ಊಟ ಕೊಡ್ಸಿರೇನ್ರಿ? ಎಲ್ಲಿ ನಂದಿ ಉಪಚಾರದಾಗ? ಅಯ್ಯೋ ದಡ್ಡ ಮುಂಡೆದೆ, ದೇವಸ್ಥಾನದಲ್ಲಿ ಪ್ರಸಾದ ಹಾಕೊಡ್ತಾರೆ ಅಂತ ಪ್ರಸಾದನ ಬಿಟ್ಟವ್ರು ಉಂಟೇನೋ. ದೇವಸ್ಥಾನದಾಗ ಊಟ ಕೊಡಕ್ ನೀವೇ ಬೇಕೇನ್ರಿ? ಅವರ ಕೊಡ್ತಾರ ಊಟ. ಏ ಪೂರ್ವ ಜನ್ಮದ ಪುಣ್ಯ ಕಣೋ ದೇವಸ್ಥಾನದ ಪ್ರಸಾದ ತಿನ್ನೋದು. ಸರಿ, ಪಾರ್ಕ್ ಮಾಡ್ಬಿಟ್ಟು ಬನ್ನಿ, ಎಲ್ಲ ಬನ್ನಿ. ಕುಡಿಯೋದು ಸಾಕು, ಯಾವಾಗ್ಲೂ ಈ ಒದ್ದಾಟನೂ ಸಾಕು. ನಾನು ಎಷ್ಟೊಂದ್ ಕಡೆ ನೋಡಿದ್ದೀನಿ ಭಯ ಇಲ್ಲ. ಯಾರಪ್ಪ ಇಲ್ಲಿ? ಎಷ್ಟಪ್ಪ? 100 ರೂಪಾಯ? ಏನು ಅಷ್ಟ? ಏನು ಇಲ್ಲ, ಬರೀ 100 ರೂಪಾಯಿ ಕೇಳ್ತಾ ಇದೀಯಾ? ಸಾಕು, ಇದರಲ್ಲಿರೋ ಸುಖ ಇಟ್ಟೋದ್ರಲ್ಲಿ ಎಲ್ಲೂ ಇಲ್ಲ. ಅಂಕಲ್ ಮುಚ್ಚೆ ಹೊಡಿತಾ ಇದ್ರಿ, ಯಾರೋ ಬಂದು ಮುಚ್ಚೆ ಸಾಮಾನು ಕಟ್ಕೊಂಡು ಹೋಗಿ 100 ರೂಪಾಯಿ ಎತ್ಕೊಂಡು ಹೊರಟೋದ್ರು. ಯಾವ ಕಡೆ ಹೋದ್ನು? ಆ ಕಡೆ. ಅಂಕಲ್ ನೀವು ಆ ಕಡೆ ಹೋಗ್ಬೇಡಿ. ಯಾಕೆ? ಯಾಕಂದ್ರೆ ಬೇರೆಯವ್ರು ಮತ್ತೆ ಎತ್ಕೊಂಡು ಹೋಗ್ತಾರೆ. ಹೌದಲ್ಲ, ಸ್ವಲ್ಪ ಹೊತ್ತು ನೋಡ್ಕೊಂತೀಯ ಇಲ್ಲೇ? ಆಗಲ್ಲ ಅಂಕಲ್, ಸಂಡೇ ಬರ್ತೀನಿ, ಬೇಕಂದ್ರೆ ನಾನು ಬೇರೆ ಕಡೆ ಹೋಗ್ಬೇಕು. ಬಾ ಹೋಗೋಣ. KK ಫ್ಯಾಮಿಲಿ. ನಿಮ್ಮ ಅಂದವನ್ನೇ ನಾಚಿಸುವಂತಹ ರೇಷ್ಮೆ ಸೀರೆಗಳಿಗಾಗಿ ನಿಮ್ಮ ಅಂದಕ್ಕೆ ಮೆರುಗು ನೀಡುವಂತಹ ಸೀರೆಗಳು, ನಿಮ್ಮ ಕನಸಿನ ಹೊಸ ವಿನ್ಯಾಸದ ಸೀರೆಗಳನ್ನು ಕೊಳ್ಳಲು ನಿಮಗಾಗಿ ಹೊಸದಾಗಿ ಪ್ರಾರಂಭವಾಗಿದೆ ನಿಮ್ಮ ವಿಜಯಪುರದಲ್ಲಿ. ನಿಮ್ಮ ಅಂದಕ್ಕೆ ಮೆರುಗು ನೀಡುವಂತಹ ಎಲ್ಲಾ ರೀತಿಯ ಸೀರೆಗಳು ನಿಮ್ಮ ಹನುಮಾನ್ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ನಲ್ಲಿ ಮಾತ್ರ. ಈ ಪ್ರಪಂಚದಲ್ಲಿ ಗಂಡು ಮಗು ಹುಟ್ಟಿದ್ರೆ ಕೀರ್ತಿಗೊಬ್ಬ ಮಗ ಹುಡ್ತ ಅಂತಾರೆ. ಹೆಣ್ಣು ಮಗು ಹುಟ್ಟಿದ್ರೆ ಆರ್ತಿಗೊಬ್ಳು ಮಗಳು ಹುಟ್ಟಿದ್ಲು ಅಂತಾರೆ. ಆದ್ರೆ ಗಂಡಿನ ದೇಹ ಹೆಣ್ಣಿನ ಮನಸ್ಸನ್ನು ಹೊತ್ತುಟ್ಟಿರೋ ನನ್ನಂತವ್ರನ್ನ ಮುಂತ್ರಿ ಅಂತಾರೆ. ಪವಿತ್ರ ಫ್ಯಾಷನ್ಸ್, ಹೊಸ ಬಸ್ ನಿಲ್ದಾಣದ ಹಿಂಭಾಗ, ದೇವನಹಳ್ಳಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ.
ಒಮ್ಮೆ ಭೇಟಿ ಕೊಡಿ. ಪವಿತ್ರ ಫ್ಯಾಷನ್ಸ್, ಹೊಸ ಬಸ್ ನಿಲ್ದಾಣ, ಹಿಂಭಾಗ, ದೇವನಹಳ್ಳಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನಮ್ಮಲ್ಲಿ ಪುರುಷರಿಗೆ, ಸ್ತ್ರೀಯರಿಗೆ ಹಾಗೂ ಮಕ್ಕಳಿಗೆ ಬೇಕಾಗುವಂತಹ ಎಲ್ಲ ರೀತಿಯ ಗುಣಮಟ್ಟದ ಸಿದ್ಧ ಉಡುಪುಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ. ನೆನಪಿಡಿ, ಸ್ನೇಹಮಯ ವ್ಯಾಪಾರ ಮನೋಲ್ಲಾಸವನ್ನು ನೀಡುತ್ತದೆ. ಪವಿತ್ರ ಫ್ಯಾಷನ್ಸ್ನ ಮಾಲೀಕರು ಸ್ವಾಮಿ. ದೂರವಾಣಿ ಸಂಖ್ಯೆ 9880212019. ಒಮ್ಮೆ ಭೇಟಿ ಕೊಡಿ. ಪವಿತ್ರ ಫ್ಯಾಷನ್ಸ್, ಹೊಸ ಬಸ್ ನಿಲ್ದಾಣದ ಹಿಂಭಾಗ, ದೇವನಹಳ್ಳಿ. ಎಷ್ಟಪ್ಪ ಪೂಜೆ ಸಾಮಾನು? 100 ರೂಪಾಯಿ ಸ್ವಾಮಿ. ಅಯ್ಯೋ ನಿನ್ ಮಕ ಮುಚ್ಚ, 100 ರೂಪಾಯಿ ಒಂದ್ ಸ್ವಾಮಿ 100 ರೂಪಾಯಿ. ಒಂದ್ ಸೆಟ್ 100 ರೂಪಾಯಿ. ಒಂದ್ ಸ್ವಾಮಿ 100 ರೂಪಾಯಿ. ಓ, ಒಂದ್ ಸೆಟ್ 100 ರೂಪಾಯಿ ಆದ್ರೆ ಏನೇನ್ ಕೊಡ್ತೀಯಾ? ಒಂದ್ ಸೆಟ್ 100 ರೂಪಾಯಿ ಅಂದ್ರೆ 2 ತೆಂಕಾಯಿ, ಕಡ್ಡಿ, ಕರ್ಪೂರ, ಹೂವ, ಬಾಳೆಹಣ್ಣು ಸ್ವಾಮಿ. ಹಂಗಾದ್ರೆ ಹೂವ ಎಷ್ಟು ಕೊಡ್ತೀಯಾ? ಈಗಲೇ ಸ್ವಾಮಿ ಇಷ್ಟು ಕೊಡ್ತೀರಿ. ಹಂಗಾರೆ ಒಂದ್ ಕೆಲಸ ಮಾಡು, ಹಾ ನಂಗೆ ಹೂವ ಬೇಡ, ಹಾ 2 ಬಿಡಿ ಹೂವ ಹಾಕು. 2 ತೆಂಗಿನಕಾಯಿ ಬದಲು 1 ತೆಂಗಿನಕಾಯಿ ಕೊಡು. ಅವ್ರ ರೇಟ್ ಕಡಿಮೆ ಮಾಡ್ಕೋ ಸ್ವಾಮಿ. 1 ತೆಂಕಾಯಿ ತಗೊಂಡ್ರೆ ದೇವ್ರು ಮೆಚ್ಚುತ್ತಾನ. ಏನಾಗಲ್ಲ ಕೊಡ. ಓ, ನಿನ್ ಬಲೆ ಗೊತ್ತು ಸ್ವಾಮಿ. ನಮ್ಮ ತಾತ ಯಾವಾಗ್ಲೂ ಹೇಳ್ತಾ ಇದ್ರು, ಸತ್ತ ಮೇಲೆ ಒಂಟಿ ಪಿಚಾಚಿಯಾಗಿ ಅಲ್ದಾಡ್ತಾರಂತೆ. ನಿಮ್ಗೂ ಏನು ಅಲ್ದಾಡಕ್ ಆಸೆನಾ ಹೇಳ? ಬೇಡ ಬಿಡಪ್ಪ, ನೀನು ಹೂವ ತೆಗೆದ್ಬಿಟ್ಟು ಕೊಡು ಸಾಕು. ನಿಮ್ಮನ್ನ ನೋಡಿದ್ಮೇಲೆ ಹೂ ತೆಗಿಯೋದೇನು ಬೇಡ, ಹಂಗೆ ಹಾಕಿ ಕೊಡ್ತೀನಿ ತಗೊಳ್ಳಿ ಸ್ವಾಮಿ. ಏ ಇವನೇ ಈ ಸೀಳೋಗಿರೋ ಕಾಯಿನೆ ಕೊಟ್ಬಿಡು, ರೇಟು ಸ್ವಲ್ಪ ಕಡಿಮೆ ಮಾಡ್ತಾ. ಏ ಕೊಡಿ ಸ್ವಾಮಿ, ಸೀಡಾಗಿರೋ ಟೆಂಕಾಯಿನ ದೇವ್ರು ಹೊಡಿತಾರ, ಬೇಕಾದ್ರೆ ತಗೊಂಡೋಗಿ. ಇಲ್ಲ ಹಂಗೆ ಹೋಗಿ. ಹಿಂದೊಳ್ಳೆ ಕತೆ ಆಯ್ತಲ್ಲ, ತಲೆ ತಿಂತೀಯ? ಬೇಕಾದ್ರೆ ತಗೊಂಡೋಗಿ, ಇವಾಗ ಬಿಡೆ ಹಾಳಾಗೋಲಿ ಕೊಡು. ತಗೊಳ್ಳಿ. ಹಾಯ್, ಇಂಥ ಗಿರಾಕಿ ದಿನಕ್ಕೆ ಒಬ್ಬೊಬ್ಬನು ಸಿಕ್ಬಿಟ್ರೆ ಸಾಕು, ನಾವು ಅಂಗಡಿ ಹಾಕೊಂಡು ಹೋಗ್ಬೇಕು ಅಷ್ಟೇ. ಅಪ್ಪ ತಿಮ್ಮಯ್ಯ ಸ್ವಾಮಿ, ನೀನೇ ಕಾಪಾಡ್ಗಪ್ಪ. ಮತ್ತೆ ಅಲ್ಲ ಪೂಜೆ ಟೈಮ್ಗೆ ಎಲ್ಲೋ ಎಲ್ಲ ಹೋಗಿದೆ. ಪೂಜೆ ಟೈಮ್ಗೆ ಬರಬೇಕು ಅಂತ ಕಾಣ ಇಲ್ಲ. ಅದೇ ಇದಾನಲ್ಲ ನಿಮ್ ಮುದ್ದಿನ ಮಗ, ಅವಳ ಅಜ್ಜಿ ಕಾಣ್ತಾ ಇಲ್ಲ, ಅದಕ್ಕೆ ಹೋಗಿದ್ದೆ ಹುಡುಕಕ್ಕೆ. ಓ, ಅತ್ತೆ ಅಂದ್ರೆ ಆಗೋಲ್ವೇ? ಆ ಕತ್ತೇನೆ ಕಾಣ್ತಾ ಇಲ್ಲ, ಅದಕ್ಕೆ ಹೋಗಿದ್ದೆ. ಓ, ಈ ಅಮ್ಮ ಎಲ್ಲೋದ್ಲೋ ಏನೋ. ಅಲ್ಲ, ಎಲ್ಲಾರು ಗರಿಗೆ ಒಂದು ಬಣ್ಣ ಬದಲಾಯಿಸಿದ್ರೆ ನೀನೇನೆ ಗರಿಗೆ ಒಂದು ಸೀರೆ ಬದಲಾಯಿಸಿದ? ರೀ ಅದಲ್ಲ ರೀ, ಬರೋವಾಗ ಹಾಗೆ ಸ್ವಲ್ಪ ಗಲೀಜ್ ಮಾಡ್ತಾ, ಸರಿ ನಿಮ್ ಸೊಸೆ ಮಿಸ್ಟಿಕ್ರಾಣಿ ಇಲ್ವಾ, ಅವಳು ಸೀರೆ ತಗೊಂಡ್ ಬಂದಿತ್ತು, ಅದನ್ನ ಹಾಕೊಂಡೆ. ಸರಿ ಹೋಯ್ತು, ಆದ್ರೂ ಚೆನ್ನಾಗಿ ಕಾಣ್ತಾ. ಸರಿ ಅದು ನೋಡು ಫಸ್ಟ್. ಇವತ್ತಾದ್ರೂ ತೃಪ್ತಿಯಿಂದ ಆಗ್ತೀಯ, ದುಡ್ಡು ಪುಕ್ಸಾಟೆ ಬರುತ್ತೆ. ತಗೊಳ್ಳೆ ತಗೊಳ ಸಾಧ್ಯವೇ.
ಅಪ್ಪ ತಿಮ್ಮರಾಯ ಸ್ವಾಮಿ, ನನ್ನ ಮನೆಯವರನ್ನು ಎಲ್ಲರನ್ನೂ ಕಾಪಾಡಪ್ಪ. ಎಲ್ಲರೂ ನನ್ನ ಮಾತು ಕೇಳೋಂಗೆ ಮಾಡಪ್ಪ. ಯಾರಾದರೂ ನನ್ನ ಮಾತು ಕೇಳಿಲ್ಲ ಅಂದರೆ ಅವ್ರಿಗೇನು ಒಳ್ಳೇದು ಮಾಡಬೇಡಪ್ಪ. ಅಪ್ಪ ತಿಮ್ಮರಾಯ ಸ್ವಾಮಿ, ನನ್ನ ಹೆಂಡ್ತಿ ನೋಡಿದೇನಪ್ಪ, ಸರಿಯಾಗಿ 1.5 ಕ್ವಿಂಟಾಲ್ ಬರ್ತಾಳೆ. ಇವಳು ಜನ ಇದ್ದಿದ್ದ ಕಡೆನೇ ನನ್ನನ್ನು ಅವಮಾನ ಮಾಡ್ತಾಳೆ. ಅದಕ್ಕೆ ಸ್ವಾಮಿ, ಯಾರು ಇಲ್ದಾಗ ಬೇಕಾದ್ರೆ ಅವಳು ಕಾಲು ಹಿಡ್ಕೊಬಿಡ್ತೀನಿ. ಜನ ಇದ್ದಾಗ ನನ್ನನ್ನು ಅವಮಾನ ಮಾಡ್ದಂಗೆ ನೀನು ಅವಳನ್ನು ನನ್ನ ಕಂಟ್ರೋಲ್ಗೆ ಸಿಗಂಗೆ ಮಾಡಬೇಕಪ್ಪ ತಿಮ್ಮರಾಯ ಸ್ವಾಮಿ. ಕಾಪಾಡಪ್ಪ ತಂದೆ ತಿಮ್ಮರಾಯ ಸ್ವಾಮಿ. ನಿಮ್ಮ ಅಂದವನ್ನೇ ನಾಚಿಸುವಂತಹ ರೇಷ್ಮೆ ಸೀರೆಗಳಿಗಾಗಿ, ನಿಮ್ಮ ಅಂದಕ್ಕೆ ಮೆರುಗು ನೀಡುವಂತಹ ಸೀರೆಗಳು, ನಿಮ್ಮ ಕನಸಿನ ಹೊಸ ವಿನ್ಯಾಸದ ಸೀರೆಗಳನ್ನು ಕೊಳ್ಳಲು ನಿಮಗಾಗಿ ಹೊಸದಾಗಿ ಪ್ರಾರಂಭವಾಗಿದೆ ನಿಮ್ಮ ವಿಜಯಪುರದಲ್ಲಿ. ನಿಮ್ಮ ಅಂದಕ್ಕೆ ಮೆರುಗು ನೀಡುವಂತಹ ಎಲ್ಲಾ ರೀತಿಯ ಸೀರೆಗಳು ನಿಮ್ಮ ಹನುಮಾನ್ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ನಲ್ಲಿ ಮಾತ್ರ. ಈ ಪ್ರಪಂಚದಲ್ಲಿ ಗಂಡು ಮಗು ಹುಟ್ಟಿದ್ರೆ ಕೀರ್ತಿಗೊಬ್ಬ ಮಗ ಹುಟ್ಟ ಅಂತಾರೆ. ಹೆಣ್ಣು ಮಗು ಹುಟ್ಟಿದ್ರೆ ಆರ್ತಿಗೊಬ್ಳು ಮಗಳು ಹುಟ್ಟಿದ್ಲು ಅಂತಾರೆ. ಆದ್ರೆ ಗಂಡಿನ ದೇಹ ಹೆಣ್ಣಿನ ಮನಸ್ಸನ್ನು ಹೊತ್ತುಟ್ಟಿರೋ ನನ್ನಂತವ್ರನ್ನ ಮಂತ್ರಿ ಅಂತಾರೆ. ಪವಿತ್ರ ಫ್ಯಾಷನ್ಸ್, ಹೊಸ ಬಸ್ ನಿಲ್ದಾಣದ ಹಿಂಭಾಗ, ದೇವನಹಳ್ಳಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಒಮ್ಮೆ ಭೇಟಿ ಕೊಡಿ. ಪವಿತ್ರ ಫ್ಯಾಷನ್ಸ್, ಹೊಸ ಬಸ್ ನಿಲ್ದಾಣ, ಹಿಂಭಾಗ, ದೇವನಹಳ್ಳಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನಮ್ಮಲ್ಲಿ ಪುರುಷರಿಗೆ, ಸ್ತ್ರೀಯರಿಗೆ ಹಾಗೂ ಮಕ್ಕಳಿಗೆ ಬೇಕಾಗುವಂತಹ ಎಲ್ಲ ರೀತಿಯ ಗುಣಮಟ್ಟದ ಸಿದ್ಧ ಉಡುಪುಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ. ನೆನಪಿಡಿ, ಸ್ನೇಹಮಯ ವ್ಯಾಪಾರ ಮನೋಲ್ಲಾಸವನ್ನು ನೀಡುತ್ತದೆ. ಪವಿತ್ರ ಫ್ಯಾಷನ್ಸ್ನ ಮಾಲೀಕರು ಸ್ವಾಮಿ. ದೂರವಾಣಿ ಸಂಖ್ಯೆ 9880212019. ಒಮ್ಮೆ ಭೇಟಿ ಕೊಡಿ. ಪವಿತ್ರ ಫ್ಯಾಷನ್ಸ್, ಹೊಸ ಬಸ್ ನಿಲ್ದಾಣದ ಹಿಂಭಾಗ, ದೇವನಹಳ್ಳಿ. ದೇವ್ರೆ ಕಾಪಾಡಪ್ಪ. ಈ ವಯಸ್ಸಿಗೆ ಬಂದಿರೋ ಹುಡುಗಿರ್ನ ಜೋಪಾನ ಮಾಡ್ದಂಗೆ ನಮ್ಮಪ್ಪ ನನ್ನನ್ನು ಜೋಪಾನ ಮಾಡ್ತಾವ್ರೆ. ಇದೆಲ್ಲ ಬಿಟ್ಟು ನನಗೊಂದು ದುಡ್ಡು ಕೊಟ್ಟು ಈ ಸಮಾಜದಲ್ಲಿ ದೊಡ್ಡ ವ್ಯಕ್ತಿ ಆಗೋ ಥರ ಆಶೀರ್ವಾದ ಮಾಡಪ್ಪ. ಅಲ್ಲಿ ನೋಡ್ರು, ನಾವು ಮರಿಕೆ ದೇವ್ರ ಹತ್ರನೋ ಡೀಪಾಗಿ ಬೇಡ್ಕೊಂತವ್ನೆ. ಲೋ ಚರಣ, ಹಾಯ್. ವಾಲೇಕುಮ್ ಸಲಾಂ ಬಾಯ್. ಆಹಾ ದೇವ್ರೆ, ಇವರು ಸರಿಯಾದ ಟೈಮ್ಗೆ ಎಂಟ್ರಿ ಕೊಟ್ರಲ್ಲಪ್ಪ. ಇದು ಮಾಡ್ತೀನಿ. ಇಲ್ಲಿಗೂ ಬಂದ್ರಲ್ಲ, ನಮ್ಮಪ್ಪ ನೋಡಿದ್ರೆ ಕ್ಯಾಕ್ ಸುಗಿತಾರೋ. ನಮ್ಮ ಮನೆಯವರೆಲ್ಲ ಬಂದಿದ್ದೀರೋ. ಜೋಸನ್ಗೆ ಹೋಗಿ ನಮ್ಮ ಮಾಮೂಲಿ ಜಾಗದಲ್ಲಿ ಸಿಗ್ತೀನಿ. ಮಾಲೂಮೆ ನಿಮ್ದು ಗಡ್ಬಡಿಗೆ ನೋಡಿದ್ರೆ ನಮ್ದು ಬಡಬಡಿಗೆ ಅರ್ಥ ಆಗ್ತದೆ. ಓ, ನಿಮ್ಮ ಫ್ಯಾಮಿಲಿ ಫುಲ್ ಬಂದಾಯ್ತಾ? ನಾವೇನು ಅರಟೆ ಹೊಡಿಯಕ್ಕೆ ಬಂದಿಲ್ಲಪ್ಪ, ನೀನು ಹೋಗು. ಥ್ಯಾಂಕ್ಸ್ ಕಣ್ರೋ, ತುಂಬಾ ಅರ್ಥ ಮಾಡ್ಕೊಂಡಿದ್ದಕ್ಕೆ. ಆಯ್ತು ಮಗ, ಬಾಯ್ ಬಾಯ್. ಎತ್ತು ಏರ್ಗೆ ಹೇಳಿದ್ರೆ ಕೋಣ ನೀರ್ಗೆ ಹೇಳಿತಂತೆ. ಮಗಂದು ಹಿಂಗೆ, ಅವ್ರ ಅಪ್ಪಂದು ಹಿಂಗೆ, ನಮ್ದು ಹಿಂಗೆ. ನಡ್ರ ಓ ಮುನ್ಕೃಷ್ಣಣ್ಣ, ನಮಸ್ಕಾರ.
ನಮಸ್ಕಾರ. ಹೇಳಿಕೊಡ್ರೆ ಏನ್ ಸಮಾಚಾರ? ಹೇಳ್ಬೇಕು. ಅಂದಾಗೆ ಈ ನೆಲ್ಲು ನಮ್ಮ ತುರಾಯಿ ಸಾಹೇಬ್ ಬೆಟ್ಟಕ್ಕೆ ಆ ನಾಗಾ ಸಾಧುಗಳು ಅವ್ರ ಹೆಸರೇನೋ ಸಂಗಮ್ ಗುರೂಜಿ ಅಂತ ಅವ್ರು ಬಂದಿದಾರಂತೆ. ಹೌದೇ? ಅಯ್ಯೇ ಅದೆಲ್ಲ ಸುಳ್ಳು, ಅವೆಲ್ಲ ಸುಳ್ಳು. ನಾವು ಹಿಮಾಲಯ ಎಲ್ಲ ರೌಂಡ್ ಹಾಕೊಂಡ್ ಬಂದಿದ್ದೀವಿ. ಎಲ್ಲೂ ಆ ಥರ ಸಾಧುಗಳು ನಾವು ನೋಡಿಲ್ಲ. ತಿಮ್ರಾಸಂ ಬೆಟ್ಟದಲ್ಲಿ ಬಂದು ಸಾಧುಗಳಿದಾರ. ಇದೆಲ್ಲ ನಂಬೋದ ನಾವೆಲ್ಲ ಸುಳ್ಳು ಬಿಡ್ರಿ, ಸುಳ್ಳು. ಈ ನವರಾತ್ರಿ ಪೂಜೆಗೆ ದೇವಿ ಉಳಿಸ್ಕೊಳ್ಳಕ್ಕೆ ಅಂತ ಹೇಳ್ಬಿಟ್ಟು 4 ದಿವಸದಿಂದ ಇಲ್ಲೇ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿದಾರೆ. ಇಲ್ಲಿ ಎಲ್ಲಿ ಸಿಗ್ತಾರ ಅವರು? ಹಿಮಾಲಯ ಪರ್ವತಗಳಲ್ಲಿ ತಪಸ್ ಮಾಡೋರು. ಇಲ್ಲೇನು ಕೆಲಸ ಅವ್ರಿಗೆ? ನಿಮ್ಗೆ ಗೊತ್ತಿಲ್ಲ ಬಿಡ್ರಿ. ಬನ್ರಿ ಬನ್ರಿ, ನಾವು ಅವ್ರ ದರ್ಶನ ಮಾಡ್ಬೇಕು. ಹೌದಾ? ಸಿಗ್ತೀನಿ ಮುಟ್ಕಿಸ್ಣ. ಬರ್ರಿ, ನಾವು ಹೋಗೋಣ. ನಡ್ರಿ ಬಂದು ನೋಡೋಣ. ನಾಗ ಸಾಧುಗಳು ಸಿಕ್ಬಿಟ್ರು. ಏನು ಪೂರ್ವ ಜನ್ಮದ ಪುಣ್ಯ. ಇವಳೆ ಇನ್ನು ಮೇಲೆ ನಮ್ಗೆ ಬಂದಿರೋ ಕಷ್ಟ ಎಲ್ಲ ಮಂಜಿನಂತೆ ಕರಗೋಗುತ್ತೆ. ಅಗೋ ಅಲ್ಲಿ ನೋಡು, ಆ ದಿವ್ಯ ಮೂರ್ತಿಗಳನ್ನ ನೋಡು. ನಾಗ ಸಾಧುಗಳು ಏನು ತೇಜಸ್ಸು ಅವರ ಮುಖದಲ್ಲಿ. ಬನ್ನಿ ಬನ್ನಿ ಬನ್ನಿ, ನಾಗ ಸಾಧುಗಳನ್ನ ಭೇಟಿ ಮಾಡಬೇಕು. ಆ ಸಂಗಮ್ ಗುರೂಜಿಗಳನ್ನ ಭೇಟಿ ಮಾಡಿ ನನ್ನ ಸಂಸಾರದ ಕಷ್ಟ ಸುಖಾನ ಸ್ವಾಮಿಗಳ ಹತ್ರ ಹೇಳ್ಕೋಬೇಕು. ನಮಗೆ ಸ್ವಲ್ಪ ಅವಕಾಶ ಮಾಡಿಕೊಡಿ ಸ್ವಾಮಿ. ಏನು ಅಷ್ಟೊಂದು ಸುಲಭ ಅನ್ಕೊಂಡ್ಬಿಟ್ಟಿದ್ದೀರಾ? ನಾಗಸಾಧುಗಳು ಪರಿಚಯ ಮಾಡ್ಕೊಳ್ಳೋದು ಸಾಧ್ಯ ಇಲ್ಲ. ಅವರು ಧ್ಯಾನದಲ್ಲಿ ಕೂತಿದ್ದಾರೆ. ಎಲ್ಲ ನಾವು ಉಂಟಾ ಈಗ ಬಿಡೋದು ಸಾಧ್ಯ ಇಲ್ಲ ಸ್ವಾಮಿ. ಏನಾದರೂ ಅವರನ್ನು ಕೇಳಿ ನೋಡಿ ಸ್ವಾಮಿ, ಏನಾದರೂ ಅವಕಾಶ ಮಾಡಿಕೊಡಿ. ಏನೋ ನಿಮ್ಮ ಪೂರ್ವ ಜನ್ಮದ ಏನಾದರೂ ಪುಣ್ಯ ಇದ್ದರೆ, ಆ ಭಗವಂತನ ಆಶೀರ್ವಾದ ಇದ್ದರೆ, ತಿಮ್ಮಪ್ಪನ ಆಶೀರ್ವಾದ ಇತ್ತು ಅಂದರೆ ನಿಮಗೆ ಖಂಡಿತ ದರ್ಶನ ಆಗುತ್ತೆ, ಆಶೀರ್ವಾದ ಸಿಗ್ಬೋದು. ನೋಡೋಣ. इसको छोड़िए अंदर, आप इधर में आइए. कहाँ उन चीज़ों के आप पीछे पड़े? आप भगवान का ध्यान कीजिए, महादेव को याद करके उनसे जो आपको मांगना हो मांगिए. संसार जीवन में कुछ भी नहीं है. आप इधर में आइए. ಸಿಕ್ಬಿಟ್ರೆ ಈ ಸ್ವಾಮಿಗಳು ಲಂಗಾದಾವಣಿ ಏನ್ ಗೌಡ್ರೆ, ನಿಮ್ದು ದೇವಸ್ಥಾನಕ್ಕೆ ಬಂದ್ಬಿಟ್ಟಿದ್ದೀರಾ? ಓಹೋ, ಬೃಹಸ್ಪತಿಗಳೆಲ್ಲ ಬಂದ್ಬಿಟ್ಟಿದ್ದೀರಾ? ಅಯ್ಯೋ, ನಿನ್ನ ನಮಸ್ಕಾರದ ಮನೆ ಹಾಳಾಯ್ತು. ಏಯ್, ನನ್ನ ಮಗ ಎಲ್ಲೋದ್ರು ಅಲ್ಲೇ ಸಾಯ್ತಿರಲ್ಲೋ. ಅವನು ಬೆನ್ ಬಿಟ್ಬಿಟ್ಟಿದ್ದೀರಿ ನೀವು. ಒಳ್ಳೆ ಬೆನ್ನತ್ತಿದ್ ಬೇತಾಳ್ತಾರ. ಪಾಪಿ ಮುಂಡೆವ. ನಾವೇನೋ ನಮ್ಮ ಪಾಡಿಗೆ ದೇವಸ್ಥಾನಕ್ಕೆ ಬಂದ್ವು ಅಂಕಲ್. ನೀವು ಬರ್ತೀರಿ ಅಂತ ನಮ್ಗೇನಾದ್ರು ಗೊತ್ತಿತ್ತಾ? ದೇವಸ್ಥಾನಕ್ಕೆ ಬಂದಿದ್ದು ಆಯ್ತು, ದರ್ಶನನೂ ಆಯ್ತು. ಪ್ರಸಾದಕ್ಕೆ ಹೋಗ್ಬೇಕು. ಹೋಗ್ರ. ಮಗ ಅಪ್ಲಿಕೇಶನ್ ಚೆನ್ನಾಗಿತ್ತು. ಅಪ್ಲಿಕೇಶನ್ ಇನ್ಸ್ಟಾಲ್ ಆಗ್ತಾ ಇದೆ.
ತೊಳೆಯೋಣ ಅಂತ ಈ ಕಡೆ ಬರ್ತಾ ಇದ್ನಾ, ನಿಮ್ ಚಿಕ್ಕದಾಗಿ ಕೋಮ್ಲ ಇಲ್ಲ, ಆ ಕೋಮ್ಲ ತರನೇ ಕಾಣಿಸಿದ್ಲು. ಅದಕ್ಕೆ ಅವಳನ್ನ ಮಾತಾಡ್ಸೋಣ ಅಂತ ಹೋಗ್ತಾ ಇದ್ದೆ, ಅಷ್ಟರಲ್ಲಿ ನೀನು ಬಂದ್ಬಿಟ್ಟೆ. ಈ ಮುಖಕ್ಕೆ ಬೆಂಕಿ ಹಾಕ, ನಿನ್ ಜೊಲ್ ಬುದ್ಧಿ ನನಗ್ ಗೊತ್ತಿಲ್ವಾ? ಅದೇನ್ ಬುದ್ಧಿನೋ, ಹುಡುಗಿನ್ ಕಂಡ್ರೆ ಜೊಲ್ ಸೋರಿಸ್ತೀಯ ನಾಯಿ ತರ. ಕೈ ತೊಳೆಯೋದು ಆ ಕಡೆ ಇದೆ, ಇಲ್ಲೇನ್ ಮಾಡ್ತಿದ್ಯಾ ನೀನು? ಕೈ ತೊಳೆಯೋದು ಆ ಕಡೆ ಇರೋದು? ಹೌದು, ಮತ್ತೆ ಈ ಕಡೆ ಅನ್ಕೊಂಡ್ಯಾ ನೀನು? ನನಗ್ ಗೊತ್ತು ನೀನ್ ಬುದ್ಧಿ ಅಲ್ಲ. ನಡಿ ಸುಮ್ನೆ ತೆಪ್ಪಗೆ. ಅಪ್ಲಿಕೇಶನ್ ಇನ್ಸ್ಟಾಲ್ ಆಗ್ತಾ ಇತ್ತು. ಎಲ್ಲೂ ಹೋಗಿದ್ದೆ ಚಿನ್ನ? ಎಷ್ಟು ಕಡೆ ಹುಡ್ಕಂದ್ ನೀನು? ಅಯ್ಯ ನೀನು ಸಾರಿಗೆ ಸ್ವಲ್ಪ ಈ ಕಾಲ ಬೇರೆ ಸರಿ ಇಲ್ಲ. ಅಣ್ಣಾದ ಮುದುಕರು ಪಡ್ಡೆ ಹುಡುಗರು ನಿಮ್ಮಂತ ಹುಡುಗರು ನೋಡಕ್ಕೆ ಅರ್ಧ ಜನ ಬರ್ತಾರೆ. ಮೇಲೆ ಏನು ಅವನ ಜೊತೆಗಿಲ್ದೆ ಹೋದ್ರೆ ಊಟ ಗಂಟ್ಲಲ್ಲಿ ಇಳಿಯೋದೇ ಇಲ್ಲ. ಓಹೋ, ಸುಮ್ಮನೆ ತಿನ್ನ. ನೀವು ಪ್ರಸಾದ ಅಂತ ಹೇಳಿದ್ರಲ್ಲ, ಸ್ವಲ್ಪನೇ ಅನ್ಕೊಂಡಿದ್ದೆ, ನೀವೇನು ಪೂರ್ತಿ ಊಟನೇ ಕೊಟ್ಟಿದ್ದೀರಾ? ಪ್ರತಿನಿತ್ಯ ಇಲ್ಲಿ ಭಕ್ತಾದಿಗಳಿಗೆ ಹೊಟ್ಟೆ ತುಂಬಾ ಊಟ ಮಾಡಿನೇ ಕಳಿಸುತ್ತೆ. ಹೌದೇ? ಇದು ಪ್ರತಿ ಶನಿವಾರ ಮಾತ್ರ ಇಲ್ಲಿ ಊಟ ಅಂತ ಕೇಳಿದ್ದೆ. ಪ್ರತಿನಿತ್ಯನೇ ಇರುತ್ತೆ. ಹೌದೇ? ಸ್ವಾಮಿ ಕಾರ್ಯ ಸ್ವಕಾರ್ಯ. ಇನ್ಮೇಲೆ ಏನೇ ನಾವು ಪ್ರತಿದಿನ ಇಲ್ಲಿಗೆ ಊಟ ಮಾಡ್ಕೊಡ್ತೀವಿ. KK ಫ್ಯಾಮಿಲಿ.